ನಿನ್ನೆವರೆಗೂ ಇಷ್ಟು ಒಂದು ಆರಾಮಿತ್ತು, ಏನೂ ಆಗಿಲ್ಲ. ಯಾರು ನಾವು ಇವತ್ತು ಮಾತಾಡ್ತಾ ಇದ್ದೇವೆ, ಇನ್ನೊಂದು ಗಳಿಗೆಯಲ್ಲಿ ನಾವು ಎಲ್ಲಿ ನಮ್ಮ ಸ್ವರ ನಿರ್ತದೆ ಅಂತ ಹೇಳುವುದೆಲ್ಲ ಒಮ್ಮೆ ಹತ್ತಿರ ಜಾತಿ ನಮ್ಮದ್ರಿಂದ ಹೋಗಿ ಯಾರು ಎಷ್ಟೆಷ್ಟುವರೆಗೆ ಈ ಒಂದು ತಾವೇ ಕೆಲಸ ಸಾಧ್ಯವೋ ಆ ಒಂದು ವ್ಯವಸ್ಥೆಯನ್ನು ಈಗ ಬಹಳ ಖುಷಿಯಲ್ಲಿದ್ರು. ಎದ್ದು ಹೋದ್ರು ಅಲ್ಲೋ ಬಂದೆ ಇಲ್ಲೋ ಬಂದೆ ಅಂತ ಬಹಳ ಆಸೆ ಹೇಳ್ತಿದ್ರು. ಹೀಗಾಗಾಯ್ತು ಆಯಿತು ಕಡೆಗೆ ಏನು ಕತೆ ಹೌದಾಗಿ ಪೂರ ಶ್ವಾಸ ನಿಂತಿದೆಯಾಗಿ ಅವ್ರಿಗೆ ಏನು ಮಾಡೋದಿಲ್ಲ. ಅವರು ಬಿಸಿ ಇದೆ, ಮೈ ಬಿಸಿ ಇದೆ, ನಾವು ಹೊನ್ನಾವರಕ್ಕೆ ಕರ್ಕೊಂಡು ಹೋಗಿ ಹೋಗುದು ನೋಡುತ್ತೀವಿ ಅಂತೇಳಿ ಸ್ವಲ್ಪ ಹೋಗಿ ಬನ್ನಿ ಅಂತಂದರೆ ಆದರೆ ಏನು ಅವ್ರು ಹೋಗಿಲ್ಲ. ಅದು ಆಗಲೇ ಜೀವ ಹಾನಿದೆ ಅಂತೇಳಿ ಈಗಾಗಲೇ ನಾವೆಲ್ಲ ಹೇಳಿದ್ದೀವಿ. ಅವರ ಬಗ್ಗೆ ಗುಣಗಾನ ಮಾಡಿದ್ದೀವಿ, ಅವರನ್ನು ಒಳನಾಡಿದ್ದೀವಿ. ಅವರ ಎಲ್ಲ ಥರದ ಅಭಿವೃದ್ಧಿ ಕೆಲಸಗಳಾಗಲಿ ವೈಯಕ್ತಿಕ ಕೆಲಸಗಳಿಗಾಗಲಿ ಪ್ರಮೋದೇವತೆಯವರು ಅವರು ಹೇಳುವಾಗ ಅವರು ಬಹಳ ಮಾತುಗಾರರು. ಹಿಂದಿಯಿಂದ ನೋಡ್ತಾ ಬಂದರು. ಅವರು ಯಾವಾಗ ಆ ರೀತಿ ವರ್ಣನೆ ಮಾಡಿ ಹೇಳುವಾಗ ಅವರ ಏನು ಉತ್ಪತ್ತಿತನ ಹೇಗಿತ್ತು, ಯಾರ ಬಗ್ಗೆ ಯಾವ ರೀತಿ ಅವರು ಮಾತಾಡ್ತಿದ್ರು, ಅವರಿಗೆ ಎಷ್ಟು ಸಹಾಯ ಮಾಡ್ತಿದ್ರು ಹೇಳುವುದನ್ನೆಲ್ಲ ಅವರು ತೋರಿಸ್ತಾರಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲೋ ನಾವು ಹೇಳಿದ್ದೀವಿ. ಹಾಗಾಗಿ PS ಅವರು ನಮ್ಮ ನೆರೆಮನೆಯವರು ಆಗಿರೋದ್ರಿಂದ ಅವರ ಎಲ್ಲ ವ್ಯವಹಾರಗಳಲ್ಲಿ ಕೂಡ ನಾನು ಎಲ್ಲ ನೋಡಿದ್ದೇನೆ. ಅವರು ಎಲ್ಲ ಶ್ರೀಮಂತ ವ್ಯಕ್ತಿತ್ವ ಇದ್ದವರು, ಎಲ್ಲ ಥರದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ಆಯುಷ್ಯ. ಅದೇ ರೀತಿಯಲ್ಲಿ ಆವತ್ತು ಮೊದಲನೇ ದಿವಸ ಮಾತಾಡಿದ್ದೇನೆ. ಆ ಮಾತು ಪೂರ ಮುಗಿದ್ರ ಒಳಗಾಗಿಯೇ ಅವರು ಈ ರೀತಿ ಆಚಾರಗಳು ಕನ್ಫರೆನ್ಸಲ್ಲಿ ಹೇಳಿಸೋದಲ್ಲ. ಮೊದಲನೇ ದಿವಸ ಈ ಮಗನ ಕಾಟ ಕಲೀಲಿಕ್ಕೆ ಆಗುದಿಲ್ಲ. ಯಾಕಂದರೆ ನೀವು ನಿಮ್ಮ ಮಗ ಯೋಗೇಶ್ವರ ಅಂತ ಹೇಳಿದ್ರು ಅವರು ಮಾಡ್ಲಿಕ್ಕೆ ಆಗ್ತದೆ ಇದು, ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ನೀವು ಅದಕ್ಕೊಂದು ಸರ್ಕಾರ ಹುಡುಕಬೇಕು. ತಕ್ಷಣ ಪಂಚಾಯತಿಯಿಂದ ಒಬ್ಬ ಕನ್ವೆಯನ್ನಿಗೆ ನೇಮಿಸಿ ಈ ಮಂಗನ ಉಪದ್ರವವನ್ನು ಕಡಿಮೆ ಮಾಡುವುದಕ್ಕೆ ನೀವು ಮಾಡಲೇಬೇಕು ಅಂತ. ಆಯ್ತು, ಅದು ಮಾಡುವ. ನಾನು ಅದು ನಮ್ಮನೇಗೂ ಅದೇ ಕಥೆ ಇದೆ. ಸಾವಿರಾರು ತೆಂಗಿನಕಾಯಿ ಬರುವಂಥ ಇದರಲ್ಲಿ ನೂರಾರು ತೆಂಗಿನಕಾಯಿ ಇರುವುದಿಲ್ಲ. ನಾನು ಮುದ್ರಾ ಮಾಡ್ತೇನೆ ಅಂತ ಹೇಳಿದೆ. 2 ಕಾಳು ಅಕ್ಕಿ ಅವ್ರ ಮನೇಲಿ ಉಳಿಯೋದಿಲ್ಲ. ಒಬ್ಬ ಶ್ರೀಮಂತ ಆ ಹಣ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾನೆ. ಶ್ರೀಮಂತ ಹಣ ಉಪಯೋಗಿಸ್ಕೊಂಡಿದ್ದಾನೆ. ಬೆಳೆದಾದರೆ ಈ ಬಡವರು ಜಮೀನು ಹರಾಜಾಗ್ತಾರೆ. ಹರಾಜು ಅಂದರೆ 3ನೇ ಸಲ ಹರಾಜು, ಮತ್ತು ಅವಕಾಶ ಇಲ್ಲ ಹರಾಜಾಗಿ. ಲಾಸ್ಟ್ ಬ್ಯಾಂಕ್ನ ಹೆಸರಿಗೆ ಆಗ್ಬಿಡುತ್ತೆ ಜಮೀನು. ಎಷ್ಟು ಸಲ ಫೋನ್ ಮಾಡಿದ್ರು. ಒಂದು ರಾತ್ರಿ 8 ಗಂಟೆಯಿಂದ ಶುರು ಮಾಡಿದವರು ರಾತ್ರಿ 11:30 12 ಗಂಟೆವರೆಗೆ ಇಲ್ಲ. ನಾವಿಬ್ಬರು ಬಹಳ ಈಗ ಪುಟ್ಟಣ್ಣ ನಾವೆಲ್ಲ ಇದ್ದಾರೆ. ಪ್ರಮೋದ ನನಗೆ ಅದೆಲ್ಲ ಗೊತ್ತಿದೆ. ಬೆಳಗಾದ್ಮೇಲೆ ಅವ್ರು ಹಗ್ಗ ಇದ್ದಾರೆ. ಅವ್ರ ಮನೆಯಲ್ಲಿ ಹೆಂಗಸರು ಎಲ್ಲ ಜೀವ ತಕ್ಕಂಥ ಮನೆಯಲ್ಲಿ 1 ಗುಂಟೆ ಜಮೀನಲ್ಲ, 1 ಇಂಚು ಜಮೀನು ಉಳಿತಿಲ್ಲ. ನನ್ನ ಕಾಯ್ದೆ ಅದೆಲ್ಲ ನೀವು ಹೇಳೋಣ. ಉಳಿಸು, ಭೂಮಿ ಉಳಿಸು. ಭೂಮಿ ಹರಾಜು ಮಟ್ಟಕ್ಕೆ ಕೊಡಕ್ಕಿಲ್ಲ. ನಾವು ಮೇಲಾಧಿಕಾರಿಗಳು, ಬೆಂಗಳೂರು ಅಧಿಕಾರಿಗಳು ಎಲ್ಲ ಕಡೆ ಕೇಳಾಯಿತು, ಹೇಗೆ ಮಾಡಬೇಕು, ಬಗೆಹರಿಸೋದು ಹೇಗೆ? ಯಾವ ಶ್ರೀಮಂತ ಆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೋ ಅವನು ಅವತ್ತು ಸಿಗೋದೇ. ಬೆಳಗ್ಗೆ ಆದರೆ 9-10 ಗಂಟೆಗೆ ಹರಾಜು. ಅವ್ರು ಎಷ್ಟು ಹಠ ಮಾಡಿದ್ರು ಅಂತಂದರೆ ಒಂಥರ ಇದಕ್ಕೆ ಬಿದ್ದುಬಿಟ್ರು. ತಾಯಿ ಭೂಮಿಯ ಉಳಿಸ್ಬೇಕು ಅಥವಾ ನನಗೆ ಆಗಲಿಲ್ಲ ಹಾಳಾಗಬೇಕು ಅಂತ. 12 ಗಂಟೆ ರಾತ್ರಿವರೆಗೆ ಬೇರೆ ಒಂದು ರೂಪಾಯಿ ಹೇಳಿದೆ. ಆಯ್ತು, ನೀವು ಮಲಗು, ಇಲ್ಲ ಮೊದಲೇ ಆರೋಗ್ಯ ಸರಿ ಇಲ್ಲ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ ಎಲ್ಲ ಇದಕ್ಕೆ. ಅದು ಏನು ಮಾಡ್ಲಿಕ್ಕೆ ಬರ್ತದೆ ನಾನು ನೋಡ್ತೇನೆ, ಯಾವುದಾದ್ರು ಉಪಾಯ ಮಾಡ್ಲಿಕ್ಕೆ ಬರ್ತದೆ ನೋಡ್ತೇನೆ. ಉಪಾಯ ಇಲ್ಲ, ಕಾಯ್ದೆಗೆ ಅವಕಾಶ ಇಲ್ಲ. ಎಲ್ಲ 12 ತಾಲೂಕು ಸಹಿತ ಓಡಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತು, ಪ್ರತಿಯೊಂದು ತಾಲೂಕಿನಲ್ಲೂ ನನಗೊಂದು 40 ವರ್ಷಗಳ ಅನುಭವ ಇದೆ. ಈಗ ಹೊನ್ನಾವರದಲ್ಲಿ ಎಷ್ಟು ಜನ ಹೆಸರು ಹೇಳ್ಬೋದು, ಜೋಯಿಡಾ ತಾಲೂಕಿನಲ್ಲೂ ಇಷ್ಟೇ ಹೆಸರು ಹೇಳ್ಬೋದು ಅಥವಾ ಹೆಚ್ಚು ಹೇಳ್ಬೋದು, ಮುಂಡಗೋಡದಲ್ಲಿ ಹೇಳ್ಬೋದು. ಆದರೆ ಒಂದು ಮಾತು ನನ್ನ ಅನುಭವ ಮತ್ತು ಪ್ರಾಂಜಲ ಮನಸ್ಸಿನಿಂದ, ನನ್ನ ಹೃದಯದ ಅಂತರಾಳದಿಂದ ಹೇಳ್ತೇನೆ. ಈ ಹೊನ್ನಾವರದಲ್ಲಿ ನಮ್ಮದೊಂದು ಗೆಳೆಯರ ತಂಡ ಇದೆಯಲ್ಲ, ಅದು
ಯಾವ ಪೂರ್ವ ಜನ್ಮದ ಪುಣ್ಯದ್ದೋ ಏನೋ ಗೊತ್ತಿಲ್ಲ. ನಾವು ಎಷ್ಟು ಜನ ಇದ್ದೇವಲ್ಲ ಒಂದು ತಂಡ, ಇದೊಂದು ತಂಡ ಅಂತಂದರೆ ಟೋಟಲ್ ತಂಡ, ಅದ್ರ ಎಲ್ಲರೂ ಬರ್ತಾರೆ. ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಬದುಕಿದ್ದೇವೆ 34 ವರ್ಷ. ಒಂದು ದಿವಸ ಆ ಪ್ರೀತಿ ನಮ್ಗೆ ಕಡಿಮೆ ಆಗಿಲ್ಲ ಯಾರಿಗೂ ಕೈ. ಯಾವಾಗಲೂ ಡಿಫ್ರೆನ್ಸ್ ಆಫ್ ಭಿನ್ನಾಭಿಪ್ರಾಯ ಬಂದಿಲ್ಲ, ಯಾವ ರಾಜಕಾರಣವೂ ಬಂದಿಲ್ಲ. ಅಷ್ಟು ಹೊನ್ನವರದವರು ನಾವು ಪ್ರೀತಿಯಿಂದ ಬದುಕಿದ್ದೇವೆ. ರಾತ್ರಿ 12 ಗಂಟೆವರೆಗೆ ಮಾತಾಡಿದ್ದಾನೆ, ಈಗ ಮತ್ತೆ ಬೆಳಗ್ಗೆ 8 ಗಂಟೆಗೆ ಯಾಜಿ ಹತ್ರನೇ ಹೇಳ್ತಾನೆ, ಇಲ್ಲ ಮಾರಾಯ ಸಮಸ್ಯೆ ಬಗೆಹರಿದದು ಅಂತ ಹೇಳಬೇಕು ಅಂತ ಮಾಡಿದಾಗ ಇಲ್ಲ PS ಮಟ್ಟ ಇಲ್ಲ ಅವನು ಏನು ಹೇಳಬೇಕು. ಕೊನೆಯ ಉಸಿರಿನವರೆಗೂ ಒಂದು ಅತ್ಯಂತ ಬಡ ಕುಟುಂಬದ ತುಂಬಿದ ಕುಟುಂಬ, ಮಕ್ಕಳು ಹೆಣ್ಣು ಮಕ್ಕಳು ಓಡೋಳು ಅಳ್ತಾ ಇದ್ದಾರೆ. ಆ ಮನೆತನದ ಭೂಮಿ ಉಳಿಸಿ ಪ್ರಾಣ ಬಿಟ್ಟಿದ್ದಾನೆ PS. ಲಾಸ್ಟ್ ಅವನ ಶ್ವಾಸ ಮತ್ತೊಬ್ಬರ ಭೂಮಿ ಉಳಿಸುವ ಸಲುವಾಗಿ ಹೋರಾಟ ಮಾಡೋದು. ಏನು ಹೇಳಬೇಕು ಇಂಥ ಮಂಡಲ ಸರಿ ಜಮೀನ್ದಾರರ ಸೇರಿಸುವಲ್ಲಿ ಎಲ್ಲ ಜನರನ್ನ ಒಂದು ಲೀಗ್ ಮಾಡ್ಕೊಂಡು ಕೊಡುವುದು ತಗೊಂಬಂದು ತಗೊಂಡು ಧರಿಸಿದಂದು ಆವಾಗ ಯಾವ ವರ್ಗದಲ್ಲಿ ಎಲ್ಲಿ ನಿಲ್ಲಿಸ್ಬೇಕು ಹೇಗೆ ಅವರೇ ಅದನ್ನು ಮಾಡಿ ಅವಾಗ ಬೀರು ಕೊಡ್ತಿದ್ರು. ಆ ಬೀರು ರಿಪೋರ್ಟ್ ತಂದವಾಗ ಎಲ್ಲ ನಾವು 14 ಸೀಟ್ ಇರ್ತು. ಅವಾಗ 9 ಸೀಟ್ ನಮ್ಮನ್ನು ಗೆಲ್ಲಿಸದೇ ಆಗಿತ್ತು. ಒಡಾಣೆ ಪಟ್ಟಂತಂದರೆ ಅವರು ಒಂದು ಇಂತಹ ಒಂದು ವ್ಯಕ್ತಿ ನಾವು ನಿರೀಕ್ಷೆ ಮಾಡೋದಲ್ಲ. ಬಹುಶಃ ಹೊರನಾಡು ನನಗೆ 1977ರಲ್ಲಿ ನಾನು ಅವರ ಆಗ ಅಲ್ಲಿನ ರಾಮಕೃಷ್ಣ ಹೇಳಿಯವರು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಅವರ ಜೈಲಿಂದ ಹೊರಬಂದು ನಮ್ಮ ಲೋಕಸಭಾ ಕ್ಷೇತ್ರ ಸಂದರ್ಭದಲ್ಲಿ ಆಗಿದ್ದ ಪರಿಚಯ. ಆಗ ಸಾಮಾನ್ಯ ನಮ್ಮ ಸೊಲ್ಯೂಷನ್ ನಾವು ಆಗ ಬಂದಾಗ ಅವರು ಭೇಟಿಗೂ ನಮ್ಮ ರಾಮಕೃಷ್ಣ ದೇವರಿಗೆ ಆಗ PS ಅವರು ಈ ಭಾಗದಲ್ಲಿ ಸಂಘಟನೆಯನ್ನು ಮಾಡಿ ಆಮೇಲೆ 3 ಗಂಟೆಗೆ ಅವರು ಪುನಃ ಪ್ರಚಾರಕ್ಕೆ ಬಂದಿದ್ದು. ಈಗಿನ ಹಾಗೆ 9 ಗಂಟೆ ಅಥವಾ ನಿರ್ಬಂಧ ಆಗಿದ್ದಾಗಿತ್ತು. ಇಷ್ಟೇ ರಾತ್ರಿಯೂ ಕೂಡ ಪ್ರಚಾರವನ್ನು ಮಾಡಬಹುದು. ಆಗ ನೇಮಕ ರೈತರು ನಾವೆಲ್ಲ ಅವರು ಸಂಘ ಆಗ ಪ್ರಥಮವಾಗಿ PS ಭಟ್ರ ಜೊತೆಗೆ ಜೊತೆಯಾದವು. ಅದರಿಂದ ಬೆಳೆದ ಸ್ನೇಹ ಹಾಗೆ 83ರ ಒಂದು ಚುನಾವಣೆಯಲ್ಲೂ ಕೂಡ ಇಲ್ಲಿ ಆನಂದಾಯಕರವರು ರಾಜ್ಯವಾಗಿದ್ದರು. ಹಾಗೆ ಆ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದೇ ರೀತಿಯಾಗಿ 1984ರಲ್ಲಿ ರಾಮನಲ್ಲಿ ಸರ್ಕಾರ ಏನು ಜನತಾದಳದ ಸರ್ಕಾರ ಬಂತು. ಆ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಸೊಸೈಟಿಗೆ ಅವರು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರಾಗಿ ಅವರು ಆಯ್ಕೆಯಾಗಿ ಆ ಸಂದರ್ಭದಲ್ಲಿ ಅಧ್ಯಕ್ಷರಾದರು. ಅದೇ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆಗೆ ಈ ಜನರಲ್ ಕ್ಷೇತ್ರದಿಂದ ಚುನಾಯಿತನಾಗಿ ಅವರು ಒಡನಾಡಿಯಾಗಿ ನಾನು ಕೆಲಸ ಮಾಡ್ತಾ ಬಂದೆ. ಆಗ ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾದರು. ಹಾಗೆ ಅವರು 4-5 ವರ್ಷ ಆಗ ಈಗ ಹಾಗೆ ಪ್ರತಿ ವರ್ಷ ಅಧ್ಯಕ್ಷರಾಗಿ ಆಯ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಬೇಕಿತ್ತು. ಹಾಗೆ ನಾವೆಲ್ಲ ಅವರ ಜೊತೆಗೆ ಕೂಡಿ ಒಂದು 5-6 ವರ್ಷ ಅವರು ಅಧ್ಯಕ್ಷರಾಗಿ ಮುಂದುವರಿದರು. ಆ ನಂತರ BID ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡಿದ್ರು. ಅದೇ ರೀತಿಯಾಗಿ ನನಗೂ ಕೂಡ ಅವರ ನಂತರದಲ್ಲಿ ನಾನು 94ರಲ್ಲಿ ಅವರ ಒಂದು ಸಹ ಇದರಿಂದ ನನಗೂ ಕೂಡ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷನಾಗಲಿಕ್ಕೆ ಅವರು ಮಾಡಿದರು. ನಾನು ಅವರು ಸಾಮಾನ್ಯವಾಗಿ 20-22 ವರ್ಷ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಒಂದೊಂದು ಅವಧಿಯಲ್ಲಿ ಅಧ್ಯಕ್ಷರಾಗಿ ಹೀಗೆ ಕೆಲಸ ಮಾಡೋದು ಭಾಳ ಆತ್ಮೀಯರು. ಅದರಲ್ಲಿ ಆ ನಂತರದಲ್ಲಿ ನಮ್ಮ ಹೆರಂಗಡಿ ಹೈಸ್ಕೂಲನ್ನು ಕೂಡ ಸ್ಥಾಪನೆ ಮಾಡುವಲ್ಲಿ ಬಹಳ ಪ್ರಯತ್ನ ಪಟ್ಟರು. ಅದರಲ್ಲಿ ರಾಮಕೃಷ್ಣ ಅವರ ಹತ್ರ ಹೋಗಿ ಭಟ್ರು ಕೂಡ ಅವರು ಕುಟುಂಬ ಹಸಿರುವವರಾಗಿದ್ದರು. ಬಹುಶಃ ಇಲ್ಲಿದ್ದವರೆಲ್ಲ PS ಭಟ್ರು ಅವರು ಸಾಮಾನ್ಯ ಕಾಲದವರು. ಆದರ್ಶರಾಗಿದ್ದವರು ಮಾತ್ರ ಭಟ್ರು ಅವರು ಮಟ್ಟದಲ್ಲಿ ಅಂದರೆ ಅವರ ಜೊತೆಗೆ ಅವರು ರಾಜಕೀಯವನ್ನು ಅಥವಾ ಇದನ್ನು ಮಾಡಬೇಕು ಇದರಲ್ಲಿ. ಆಗ
ಹೈಸ್ಕೂಲನ್ನು ಒಂದು 14-15 ಹುಡುಗರಿಂದ ಪ್ರಾರಂಭ ಮಾಡುವಂಥ ಹೈಸ್ಕೂಲು ಇವತ್ತು 600-700 ಜನರು ಸೇರಿ ಆ ಭಾಗದಲ್ಲಿ ಒಂದು ಶಿಕ್ಷಣದ ಒಂದು ರೀತಿಯಿಂದ ಹಲವಾರು ಬೆಳೆಯಲಿಕ್ಕೆ ಕಾರಣೀಕರ್ತ. ನಾನು ಪ್ರಮೋದ್ ಇರ್ಬೋದು, ಪಿ ಎಂ ಇರ್ಬೋದು, ನಮ್ಮ ಎಲ್ಲ ದೊಡ್ಡ ಟೀಮು ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷದಿಂದ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಿದಂಥವರು. ಪಿ ಎಸ್ ಭಟ್ರು ನಮಗಿಂತ ಸ್ವಲ್ಪ ಹಿರಿಯರು ಮತ್ತು ಅಧಿಕಾರದಲ್ಲೂ ಸಹ ನಮಗಿಂತ ಮುಂಚೆ ಅವರೆಲ್ಲ ಪಡ್ಕೊಂಡ್ರು. ಜಿಲ್ಲಾ ಪರಿಷತ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು ಮತ್ತು ಸಾಮಾನ್ಯ ರಾಮಕೃಷ್ಣ ಹೆಗಡೆಯವರಿಗೆ ತೀರಾ ಹತ್ತಿರದವರು ಅವರು ಆಗಿದ್ದರು ಅಂತ. ಅದ್ರ ಜೊತೆಗೆ ಅದರ ಲಾಭವನ್ನು ಅವರು ಜನರ ಪರವಾಗಿ ಕೆಲಸಗಳನ್ನು ಮಾಡ್ತಿದ್ರು. ಅವರ ಸ್ವಂತಿಕೆಗಾಗಿ ರಾಮಕೃಷ್ಣ ಹೆಗಡೆಯವರನ್ನು ಯಾವತ್ತೂ ಅವರು ಉಪಯೋಗಿಸ್ಕೊಂಡಿಲ್ಲ. ಸಾರ್ವಜನಿಕ ಕೆಲಸದ ಸಲುವಾಗಿ ಅವರು ಹೆಚ್ಚು ರಾಮಕೃಷ್ಣ ಹೆಗಡೆಯವರ ಜೊತೆಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅವರು ವಿಶೇಷವಾಗಿ ಆ ಸಂದರ್ಭದಲ್ಲಿ ನಾನು ಬಹುಶಃ ಪುರಸಭೆಯ ಸದಸ್ಯರಾಗಿದ್ದೆಲ್ಲ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇಲ್ಲ ನಮ್ಮ ಸಭೆಗೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಜನರು ಪಿ ಎಸ್ ಭಟ್ ಹತ್ರ ಹೇಳ್ಕೊಡುವಂಥ ವಿಷಯ ಏನಂತ ಹೇಳಿದ್ರೆ ಒಂದೇ ಒಂದು ಬಸ್ಸಿನ ಸಮಸ್ಯೆ ಪಿ ಎಸ್ ಭಟ್ ಹತ್ರ ಹೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಆಗ್ತದೆ ಅನ್ನುವಂಥ ಒಂದು ಭಾವನೆ ಬಹುಶಃ ಈ ಭಾಗದ ಎಲ್ಲ ಜನರಲ್ಲಿತ್ತು. ಆವಾಗ ಬಸ್ ಅಂತ ಹೇಳಿದ್ರೆ ಭಾಳ ದೊಡ್ಡ ಕೆಲಸ, ಬಸ್ ಮಾಡಿಸ್ಕೊಡುವಂಥದ್ದು. ರಸ್ತೆಗಿಂತ ಬಸ್ಸು ಬಹಳ ಅವಶ್ಯಕತೆ ಇತ್ತು. ಆ ಬಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಪಿ ಎಸ್ ಭಟ್ರು ಅನ್ನೋದು ಒಂದು ಮಾತು ನಮ್ಮ ಹತ್ರ ಹೇಳ್ತಿದ್ರು. ಅವರೆಲ್ಲರೂ ಈ ಭಾಗದ ಜನ ಪಿ ಎಸ್ ಭಟ್ರು ನಮಗೆ ಆ ಬಸ್ ಮಾಡಿಕೊಟ್ಟಿದ್ದಾರೆ, ಕೋಣಿ ಅವಾಗ ಸಿಂಗಿನಗುಡಿಯವರು ಡ್ರೈವರ್ ಅವರು ಬೆಂಗಳೂರು ಆವಾಗ ಮಾತಿಗೆ ಇಲೆಕ್ಷನ್ ಆದಾಗ ನಾವು ಎಲ್ಲ ಭಾಗ ಮಾಡಿದ್ವಿ. ಆವಾಗ ನಾನು ಬಿದ್ದೋದೆ, ನೀವು ಹೇಳಿದ ಆವಾಗ ಇಲೆಕ್ಷನ್ ಮಾತಿಗೆ ಅಧ್ಯಕ್ಷರಾಗುವಂಥ ಪ್ರಕ್ರಿಯೆ ಶುರುವಾಯಿತು. ಆವಾಗ ಅಮ್ಮನ ನೆಟ್ಟು ಬಂದವಾಗ ಸೀದಾ ಮತ್ತು ನಮ್ಮ ಮನೆಗೆ ಹೋಗಬೇಕು. ಅವಾಗ ಅವ್ರ ಕಾರಣ ಕಡೆಗೆ ಅವರು ಹೋದವರು ಅಮ್ಮನ ಗಿರಿ ಮಾಡಿ ನೀವೇ ಆಗಿ ಹೇಳಿದವಾಗ ಅವರು ಏರ್ಪಟ್ಟರೆ ನಾನೆಲ್ಲ ಆಗುವುದಿಲ್ಲ, ನೀವೇ ಆಗಬೇಕು ಹೇಳಿ ಅವರ ಆ ಪ್ರಕಾರ ಅಮ್ಮನ ನೆಗೆಟಿವ್ಗೆ ಮಾರ್ಕೆಟಿಗೆ ಅಧ್ಯಕ್ಷರು ಮಾಡಿ ಅಲ್ಲಿದ್ದ ಪ್ರಥಮವಾಗಿ ಇಡೀ ಹೊನ್ನಾವರ ತಾಲೂಕಿನಲ್ಲಿ ಮಾರ್ಕೆಟ್ ಅಧ್ಯಕ್ಷರಾದವಲ್ಲ ಎಲ್ಲ ಇಲ್ಲಿ ಅಧ್ಯಕ್ಷರು ಸಾಮಾನ್ಯ ಎಲ್ಲ ಜನರು ಯಾರೇ ಬರಲಿ ಅವರ ಕೆಲಸ ಕಾರ್ಯ ಫೋನಲ್ಲಿ ಅಪೋಸಿಷನ್ನಲ್ಲಿ ಹೋಗಿ ಅಲ್ಲಿ ಹೋಗಿ ನಮ್ಮ ಜಾಗ ಕೆಲಸ ಮಾಡ್ಬೋದು. ಹೀಗೆ ಹಾಗಾಗಿ ಅವರು ಎಲ್ಲ ಜನಾಂಗ ಪ್ರತಿಯಿಂದ ಹೆಚ್ಚು ಸಮಯ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಧ್ಯದಲ್ಲೇ ತಮ್ಮ ಅನಿಸಿಕೆಗಳನ್ನು ಹೇಳಿ ನಿರ್ಗಮಿಸಿದರು. ನಂತರ ಮೊನ್ನೆ ಅವರು ಸಾಯೋದಕ್ಕಿಂತ ಮೊದಲಿನ ದಿನ ನನಗೆ ಅವರ ತಂದೆಯವರ ದಿನಾಂಕ ಗೊತ್ತಿರಲಿಲ್ಲ. ಅವರು ಸಾಯುವ ದಿನ ಅದೇ ಪಬ್ಲಿಕ್ ಸ್ಟೋರೇಜ್ ಯೋಜನೆಗೆ ವಿರುದ್ಧವಾಗಿ ಹೊನ್ನಾವರದಲ್ಲಿ ಒಂದು ಸಭೆ ಇತ್ತು, ಜನರಲ್ ಸಭೆ ಕರೆದಿದ್ರು. ಆ ಸಭೆಗೆ ತಾವು ಬರಬೇಕು ಅಂತೇಳಿ ನಾನು ಸಾಯಂಕಾಲ 6:30 ಅವ್ರಿಗೆ ಫೋನ್ ಮಾಡಿ ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆದರೆ ಮಾರ್ಗದಿಂದ ಬೆಳಿಗ್ಗೆ ಅವರ ಸಾವಿನ ಸುದ್ದಿಯನ್ನು ಕೇಳಿ ಭಾಳ ನೋವಾಯಿತು. ಮೂರ್ಖಂಡದ ಹೋದ್ರು ನನ್ನ ಗಾಡಿ ಪ್ರಥಮ ಟೆಂಪೋದಿಂದ ನಮ್ದು ಒಂದು ದೋಸ್ತಿ, ಅದಕ್ಕೂ ನಂತರ ನನ್ನ ಎಲ್ಲ ವ್ಯವಹಾರಕ್ಕೂ ನನಗೆ ಏನೇನು ಪೊಲಿಟಿಕಲಿ ಇಂಟ್ರೆಸ್ಟ್ ಬೇಕೋ ಮತ್ತೊಂದು ಮಾಡ್ತಾ ಇದ್ರು. ಕೊನೆಯಾಗಿ 2008ರಲ್ಲಿ ನಾನು ಬಸ್ ತಗೊಳ್ಳುವಾಗ 6 ತಿಂಗಳ ನಾನು ಲೋನಿಗಾಗಿ ಭಾಳ ಕಷ್ಟಪಡ್ತಾ ಇದ್ದೆ. ಪಿ ಎಸ್ ಭಟ್ರು ಡೈರೆಕ್ಟರ್, ಶಿವರಾಮೇಶ್ವರ ಡೈರೆಕ್ಟರ್ ಕೆಡಿಸಿಸ್ಕೊಂಡು ನನಗೆ ಲೋನ್ ಕೊಡ್ತಾ ಇರಲಿಲ್ಲ. 2008 ಬಸ್ಸಿಗೆ ಎಷ್ಟು ಬೇಕಾದ್ರೂ ಲಾರಿ ಕೊಡ್ತಾ ಬಸ್ಸಿಗೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಮೂಮೆಂಟಿಗೆ ಪಿ ಎಸ್ ಭಟ್ರು ಮತ್ತು ಶಿವರಾಮೇಶ್ವರು ನಾವಿಬ್ರು ಜಾಮೀನು ಹಾಕ್ತೇವೆ, ಲೋನ್ ಕೊಡ್ತಾರೋ ಇಲ್ಲ ಅವರಿಗೆ ಅಂತ ಹೇಳಿ 2008ರಲ್ಲಿ
ಪ್ರಥಮ ಬಾರಿಗೆ ನನಗೆ ಬಸ್ಸಿಗೆ ಲೋನ್ ಪೆನ್ಷನ್ ಮಾಡಿಸ್ಕೊಂಡು ಹೇಳ್ಬಿಟ್ಟು ಅದಕ್ಕೂ ನಂತರ ನಮ್ಮ ವ್ಯವಹಾರಕ್ಕೆ ತಕ್ಕಂತೆ ನನಗೆಲ್ಲ ಬ್ಯಾಂಕ್ನಾಗ ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ಮನೇಲಿ ಎಂಥದೇ ಕಾರ್ಯಕ್ರಮ ಇದ್ರು ನಮಗೆ ಕರೀತಾ ಇದ್ರು, ನಮ್ಮ ಮನೇಲಿ ಎಂತ ಇದ್ರು ಅವರು ಕರೀತಾ ಇದ್ರು. ಅಂದರೆ ನಮ್ಮದು ಒಟ್ಟು ತುಂಬ ಅನ್ಯೋನ್ಯವಾದಂತಹ ಸ್ನೇಹ. ಅವತ್ತು ಮತ್ತೆ ಭಟ್ರು ಸಿಟ್ಟು ಮಾಡೋದು ನಾನು ನೋಡಿಲ್ಲ, ಸಿಟ್ಟು ಮಾಡೋದು ನೋಡಿಲ್ಲ. ಕೆಲವು ಸಂದರ್ಭದಲ್ಲಿ ಭಟ್ರಿಗೆ ಯಾರು ಏನು ಹೇಳೋದಿದ್ರೆ ನಾನು ಸಿಟ್ಟು ಮಾಡ್ಕೊಳ್ತಿದ್ದೆ, ಆದರೆ ಭಟ್ರು ಸಿಟ್ಟು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಸಾಕ್ಷಿ ಮೊನ್ನೆ ಮಾರ್ಕೆಟಿಂಗ್ ಸೊಸೈಟಿ ಇಲೆಕ್ಷನ್ ಒಂದು ನನಗೆ ಆಶ್ಚರ್ಯವಾಗೋಯ್ತು. ಭಟ್ರಿಗೊಂದು ನೇರವಾಗಿ JDS ಸಭೆಯಲ್ಲಿ ಕಣಪೇಗೌಡರ ಆಫೀಸ್ನಲ್ಲಿ ಏನೋ ಹೇಳಿದಂತ ವ್ಯಕ್ತಿ ಪರವಾಗಿ ಮೊನ್ನೆ ಎಲೆಕ್ಷನ್ದಲ್ಲಿ ನನಗೆ ಅವ್ರು ಕೆಲಸ ಮಾಡೋದು ನೋಡಿ ನಾನು ಬಹಳ ಆಶ್ಚರ್ಯವಾಗೋಯ್ತು. ಭಟ್ರದ ಇಷ್ಟು ದೊಡ್ಡ ಗುಣ ಇದೆ ನಾನು ಮೊನ್ನೆ ನನಗೆ ಅರ್ಥ ಮಾಡ್ಕೊಂಡು ಅವರಿಗೆ ಅತ್ಯಂತ ಕೆಟ್ಟ ಪದ ಬಳಸಿದಂಥ ವ್ಯಕ್ತಿ ಪರವಾಗೂ ಮನೆಯವರು ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ರು. ಇದು ಕಣಪೇಗೌಡರ ಎದುರಿಗೆ JDS ಸಭೆಯಲ್ಲಿ ಆದಂಥ ಒಂದು ಘಟನೆ ಅದು. ನಾನು ಭಟ್ರು ಅವತ್ತು ಎಲ್ಲ ಜನರು ವಿಶ್ವಾಸಕ್ಕೆ ತಗೊಂಡು ಇದ್ದವರು, ಮತ್ತೆ ಯಾರೋ ಏನೋ ಹೇಳೋದಕ್ಕೆ ಕರೆ ಮಾಡ್ಕೊಂಡಾರ. ಅವರಿಂದ ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಅನುಕೂಲ ತಗೊಂಡಿದ್ದಾರೆ, ಪ್ರಯೋಜನ ತಗೊಂಡಿದ್ದಾರೆ. ಕೊನೆ ಕಾಲಕ್ಕೆ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗೋದ್ರಿಂದ ಆಯ್ತು ನೀವು ಕಡೆಗೆ AG ಹಾಸ್ಪಿಟ್ಲಿಗೆ ನಾನು ಯಾಜರು ಅಡ್ಮಿಟ್ ಮಾಡಿದ್ರೆ 2-3 ವರ್ಷದಿಂದ ಆಮೇಲೆ ಸ್ವಲ್ಪ ಆರಾಮ ಇತ್ತು. ಇವಾಗಂತೂ ಅತ್ಯಂತ ಲವಲವಿಕೆಯಿಂದ ಎಲ್ಲ ಕೆಲಸ ನೋಡ್ಕೊಂಡಿದ್ರು.